ಐಪ್ಯಾಕ್ ಮೇಲಿನ ಇಡಿ ರೇಡ್ ಪ್ರಕರಣದಲ್ಲಿ ಈಗ ಮಮತಾ ಬ್ಯಾನರ್ಜಿ ಬೆಂಬಲಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ನಿಂತಿದ್ದಾರೆ. ಇಡಿ ಮಮತಾ ಬ್ಯಾನರ್ಜಿ ವಿರುದ್ಧ ಕ್ರಮ ಕೈಗೊಂಡ್ರೆ ಅವ್ಯವಸ್ಥೆ ಉಂಟಾಗುತ್ತೆ, ನಾವು ಮಮತಾ ಬ್ಯಾನರ್ಜಿ ಜೊತೆಗಿದ್ದೀವಿ ಅಂತ ಸಿಬಲ್ ಹೇಳಿದ್ದಾರೆ. ಇಡಿ ಒಂದು ಹಗರಣದ ತನಿಖೆಗಾಗಿ ಕಚೇರಿಗೆ ಬಂದ್ರೆ ಅದು ಹಗರಣದ ಫೈಲ್ ಅನ್ನ ಮಾತ್ರ ತೆಗೆದುಕೊಳ್ಬೇಕು, ಆದರೆ ಅದು ಬ್ಯಾಚ್ ಫೈಲ್ಗಳನ್ನ ಯಾಕೆ ತಗೊಂಡು ಹೋಗುತ್ತೆ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಇಡಿ ನಡುವೆ ಈಗ ಸಂಘರ್ಷ ನಡೀತಾ ಇದೆ. ರಾಜಕೀಯ ತಂತ್ರಗಾರಿಕೆ ಸಂಸ್ಥೆ ಐಪ್ಯಾಕ್ ಮತ್ತು ಅದರ ನಿರ್ದೇಶಕ ಪ್ರತೀಕ್ ಜೈನ್ ನಿವಾಸದ ಮೇಲೆ ನಡೆದ ಇಡಿ ದಾಳಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ್ದು, ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವಾದವನ್ನ ಆಲಿಸದೆ ಯಾವುದೇ ಪ್ರತಿಕೂಲ ಆದೇಶ ಅಥವಾ ನಿರ್ದೇಶನ ನೀಡಬಾರದು ಅಂತ ಮನವಿ ಮಾಡಿದೆ. ರೇಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಂದು ತನಿಖಾಧಿಕಾರಿಗಳ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಇಡಿ ಆರೋಪಿಸಿದೆ. ಈ ಸಂಬಂಧ ಇಡಿ ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಮುಖ್ಯಮಂತ್ರಿಗಳ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯಿಸಿದೆ. ಅಲ್ಲದೆ ಪಶ್ಚಿಮ ಬಂಗಾಳ ಪೊಲೀಸರು ಮುಖ್ಯಮಂತ್ರಿಗೆ ಸಹಾಯ ಮಾಡಿ ಕಾನೂನು ಉಲ್ಲಂಘಿಸಿದ್ದಾರೆ ಅಂತ ಇಡಿ ದೂರಿದೆ. ಚುನಾವಣೆಗೆ ಸಂಬಂಧಿಸಿದ ಟಿಎಂಸಿಯ ಡೇಟಾವನ್ನ ಕದಿಯಲು ಇಡಿ ಬಂದಿತ್ತು ಅಂತ ಮಮತಾ ಬ್ಯಾನರ್ಜಿ ತಿರುಗೇಟು ಕೊಟ್ಟಿದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ವಿಚಾರಣೆ ವೇಳೆ ವಕೀಲರ ನಡುವೆ ಗದ್ದಲ ಉಂಟಾಗಿದ್ದರಿಂದ ವಿಚಾರಣೆಯನ್ನ ಜನವರಿ 14ಕ್ಕೆ ಮುಂದೂಡಲಾಗಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಕೂಡ ಈ ವಿಷಯದಲ್ಲಿ ಪ್ರವೇಶಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿ ನಡೆಸಿದ ಕಪಿಲ್ ಸಿಬಲ್, ಇಡಿ ಈ ಸರ್ಕಾರದ ದೇವರಾಗಿ ಮಾರ್ಪಟ್ಟಿದೆ, ಇಡಿ ಎಲ್ಲೆಡೆ ತಲುಪತ್ತೆ, ಚುನಾವಣೆಗಳು ಎಲ್ಲಿದ್ರೂ ಅದು ಬರುತ್ತೆ ಅಂತ ಹೇಳಿದ್ದಾರೆ. ಇಡಿ ಹಗರಣವನ್ನ ತನಿಖೆ ಮಾಡೋಕೆ ಬಂದಿದ್ರೆ ಅದು ತನಿಖಾ ಕಡತವನ್ನ ಮಾತ್ರ ತೆಗೆದುಕೊಳ್ಬೇಕು, ಅದು ಎಲ್ಲ ಫೈಲ್ಗಳನ್ನ ಯಾಕೆ ತಗೊಂಡು ಹೋಗುತ್ತೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಏನೇ ಉತ್ತರಿಸ್ತಾ ಇದ್ರು ನಾವು ಅವರ ಪರವಾಗಿ ನಿಲ್ತೀವಿ ಎಂದಿದ್ದಾರೆ. मतलब के एक ईडी ऐसा एक ओमनी प्रेजेंट, जैसे भगवान होता है ना, भगवान हर जगह मौजूद होता है, तो ईडी इस सरकार का भगवान है, जब चाहें कहीं भी जा सकता है, हर जगह मौजूद है और कुछ भी कर सकता है. सीबीआई भी वैसा ही है, इसमें कोई अंतर नहीं है. अगर सीबीआई पहुंचती है पश्चिम बंगाल, वही नजरिया है. तो चाहे आईईडी हो चाहे सीबीआई हो, बात तो वही है. अब दूसरी बात आ गई कि आपने ये सर्च की, कहाँ की? आईपैक. अब सभी जानते हैं कि आईपैक तो उनकी जो सारा जो इलेक्शन है संभाल रही है, सब जानते हैं, लिखित रूप में इनको सभी को मालूम है. तो आईपैक जाने के लिए पीछे वजह क्या थी? कोल स्कैम. तो अगर कोल स्कैम वजह थी तो कौन से आपने दस्तावेज लिए? आप तो यही पूछ सकते थे ना वहाँ जाकर के, हमें बताइए कहाँ आपके दस्तावेज है, और अगर कोल स्कैम की वो बात है तो हमें बताइए, दिखा दीजिए. लेकिन आप फाइलें तो नहीं उठा सकते कि आप ये गलत कर रहे हो. हम तो ममता के साथ हैं, हम तो इस सरकार के खिलाफ हैं. हम ये जो चल रहा है ना, हम बिल्कुल खिलाफ हैं. ಇಡಿ ರಚನೆಯಾದಾಗ ಅದು ಭಾರತದಲ್ಲಿ ಎಲ್ಲಿ ಬೇಕಾದರೂ ಯಾವುದೇ ಸಮಯದಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕರಿಗೆ ಕಿರುಕುಳ ನೀಡೋಕೆ ಮತ್ತು ಅವರ ಸರ್ಕಾರಗಳನ್ನ ಉರುಳಿಸೋಕೆ ಬಳಕೆ ಆಗಬಹುದು ಅಂತ ತಿಳಿದಿರಲಿಲ್ಲ ಅಂತ ಹೇಳಿದ್ದಾರೆ. ಈಗ ಏನಾಗ್ತಿದೆ ಅಂತಂದ್ರೆ ಎಫ್ಐಆರ್ ಸಲ್ಲಿಸದಾಗ್ಲೆಲ್ಲ ಇಡಿ ಅಲ್ಲಿಗೆ ಬರುತ್ತೆ, ಯಾಕಂದ್ರೆ ಆರೋಪಗಳು ಬಂದಲ್ಲೆಲ್ಲ ತನಿಖೆ ನಡೆಸುವ ಹಕ್ಕು ತನಗಿದೆ ಅಂತ ಅದು ಭಾವಿಸುತ್ತೆ. ಇಡಿ ಯಾವುದೇ ರಾಜ್ಯವನ್ನ ತಲುಪತ್ತೆ ಮತ್ತು ಚುನಾವಣೆಗಳು ನಡೀತಿರುವಾಗ ಮಾತ್ರ ಇಡಿ ಅಲ್ಲಿಗೆ ಹೋಗುತ್ತೆ ಅನ್ನೋದು ಬಹಳ ಆಸಕ್ತಿದಾಯಕ ವಿಷಯ ಅಂತ ಟೀಕಿಸಿದ್ದಾರೆ. तो हमें यह नहीं मालूम था कि इन्फोर्समेंट डायरेक्टरेट एक ओमनी प्रेजेंट प्रोसिक्यूटिंग एजेंसी है जो हिंदुस्तान में कहीं भी जा सकती है, कभी भी जा सकती है. और सारा फेडरल स्ट्रक्चर हमारा ढांचा है, संघीय ढांचा है, उस पर ऐसा आक्रमण करती है जैसे कि विपक्षी नेताओं को तंग करना है, उनकी सरकारें गिरानी हैं. वाजिब हो नहीं वाजिब हो कोई फ़र्क नहीं पड़ता. और कानून, और ये तो विजय मदन लाल चौधरी की देन है, जिसके ऊपर आज तक सुप्रीम कोर्ट ने कोई फ़ैसला नहीं दिया, हालांकि 2 रिव्यू पिटिशन पेंडिंग है. अब हो क्या रहा है कि किसी जगह भी कोई एफआईआर हो जाए, फर्स्ट इन्फॉर्मेशन रिपोर्ट हो जाए, तो वहाँ ईडी पहुँच जाती है, क्योंकि वो समझती हैं कि जहाँ आरोप हुआ है वहाँ हमें हक है तफ्तीश करने का. ये ईडी का मतलब कि किसी भी राज्य में पहुँच के, और ऐसे ही उन्होंने, और ये बड़ी बहुत एक दिलचस्प बात है कि ईडी तभी जाती है जब इलेक्शन होती है.
ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಿದ್ದಾಗ ಇಡಿ ಬಂತು, ಬಿಹಾರದಲ್ಲಿ ಚುನಾವಣೆ ನಡೀತಿದ್ದಾಗಲೂ ಇಡಿ ಬಂತು. ಈಗದು ಪಶ್ಚಿಮ ಬಂಗಾಳಕ್ಕೆ ಬಂದಿದೆ. ಅದು ಹೇಳ್ತಿರುವ ಕಲ್ಲಿದ್ದಲು ಹಗರಣದ ವಿಷಯ ಹಲವು ವರ್ಷಗಳಿಂದ ನಡೀತಿದೆ. ಅದು ಹೊಸತೇನಲ್ಲ. ಆದರೆ ಚುನಾವಣೆ ಹೊತ್ತಲ್ಲಿ ದಾಳಿ ಮಾಡಲಾಗಿದೆ. ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಅವರು ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಚುನಾವಣೆಯ ಸಮಯದಲ್ಲಿ ಅದು ತುರ್ತು ಅಂತ ಅವರಿಗೆ ನೆನಪಾಯಿತು. ಅವರ ವರ್ತನೆ, ಅವರ ಆಲೋಚನೆ, ಅವರ ಉದ್ದೇಶ ಸ್ಪಷ್ಟವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರಿಗೆ ಮತ್ತು ಟಿಎಂಸಿಗೆ ಹೇಗಾದರೂ ಕಿರುಕುಳ ಮಾಡಬೇಕಿದೆ, ಅಲ್ಲಿ ಅವರು ಗೆಲ್ಲಲು ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಕಪಿಲ್ ಸಿಬಲ್ ಹೇಳಿದ್ದಾರೆ. आपको झारखंड में याद है कि इलेक्शन हो रही थी, ईडी पहुंच गई, याद है ना आपको? आपको ये भी याद है कि बिहार में अभी इलेक्शन हो रही थी तो ईडी पहुंच गई और कोर्ट ने कार्रवाई शुरू कर दी उसी इलेक्शन के दरमियान, ताकि लालू जी को यहाँ आना पड़े, तेजस्वी को यहाँ आना पड़े। और इलेक्शन पश्चिम बंगाल में हो गया है तो अब ये लोग पहुंच गए ना। तो मैं आपको, क्योंकि मैं तो वकील रहा हूँ इस मामले में, तो ये जो कोल स्कैम की बात करते हैं ये तो कई वर्षों से चल रहा है, ये आज की बात थोड़ी ना है। इसमें तो एक पश्चिम बंगाल द्वारा एक डिस्प्यूट खड़ी की गई बिटवीन द स्टेट एंड द सेंटर, में राज्य और केंद्र सरकार के बीच एक डिस्प्यूट चल रहा है, वो सूट चल रहा है, उसमें भी ये आरोप है। तो इतने सालों से चल रहा है, तो इन लोगों को अभी याद आया कि भाई ये इलेक्शन हो रहा है, अभी जब छापा मारना है, अभी याद आया इनको। इतने साल क्या कर रहे थे? इनका रवैया, इनकी सोच, इनकी मंशा, वो तो साफ जाहिर है कि किसी तरीके से पश्चिम बंगाल में जहाँ ये जीत नहीं सकते वहाँ किसी तरीके से भी ममता को और टीएमसी को तंग करो। ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಿಸಿದ ತನಿಖೆಗೆ ಬಂದ್ರೆ ಎಲ್ಲಾದರೂ ಹೋಗಿ ಎಲ್ಲ ಫೈಲ್ಗಳನ್ನು ತಗೊಂಡು ಹೋಗುವ ಹಕ್ಕು ಯಾರಿಗಿದೆ? ಯಾರಿಗೂ ಹಾಗೆ ಮಾಡುವ ಹಕ್ಕಿಲ್ಲ. ಯಾವುದೇ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗೂ ಹಾಗೆ ಮಾಡುವ ಹಕ್ಕಿಲ್ಲ ಎಂದಿದ್ದಾರೆ. ಕಲ್ಲಿದ್ದಲು ಹಗರಣವೇ ಕಾರಣ ಆಗಿದ್ರೆ ನೀವು ಯಾವ ದಾಖಲೆಗಳನ್ನು ತೆಗೆದುಕೊಂಡಿದ್ದೀರಿ? ನೀವು ಎಲ್ಲಾ ಫೈಲ್ಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. चलिए आपने कहा कि यहाँ कोल स्कैम का कोई कागज होंगे, कोई दस्तावेज होंगे, मान लिया, चलिए, तो फिर आपको सारी फाइलें तो नहीं आप ले जा सकते, फिर आप उसी फाइल को ले जाओगे ना जहाँ कोल स्कैम की बात हो। तो ये किसको हक है कि आप कहीं पहुंच जाओ और सारी फाइलें उठा लो? ये तो कोई हक नहीं ना किसी को बनता, किसी भी प्रोसिक्यूटिंग एजेंसी से हक नहीं बनता था। कोई आपके घर में आए और ये तफ्तीश करने आए कि साहब ऐसे आपके यहाँ सुना है कि कैश है, मान एक उदाहरण के तौर पे कहता हूँ, तो कैश के अलावा वो सारी फाइलें ले जाएं, कंप्यूटर ले जाएं, ये तो हक नहीं बनता ना। वो तो कैश को ही देखेंगे ना, और कैश मिलेगा तो ले जाएं, पर वो कंप्यूटर भी ले जाएंगे, आपकी रिटर्न्स भी ले जाएंगे, फिर आपसे सवाल पूछने लगेंगे। आप कैश ना मिला ना तो जो भी मिलेगा उस पर सवाल शुरू हो जाएगा, उस पर तफ्तीश शुरू हो जाएगी। ಇದು ಸುಪ್ರೀಂ ಕೋರ್ಟ್ನ ತಪ್ಪು. ಯಾಕಂದ್ರೆ ಇಲ್ಲಿವರೆಗೆ ಕಾನೂನನ್ನ ಅಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿಲ್ಲ. ವಿಜಯ್ ಮದನ್ ಲಾಲ್ ಚೌಧರಿ ತೀರ್ಪಿನ ವಿರುದ್ಧ ಬಾಕಿ ಇರುವ 2 ಪರಿಶೀಲನಾ ಅರ್ಜಿಗಳು, ಅಲ್ಲಿ ಅಂತಹ ಹಲವು ಪ್ರಶ್ನೆಗಳನ್ನು ಎತ್ತಲಾಗ್ತಿದೆ ಮತ್ತು ನಾವು ಅವುಗಳನ್ನು ಎತ್ತಿದ್ದೀವಿ, ಇನ್ನೂ ನಿರ್ಧರಿಸಲಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನು ಮತ್ತು ಅದರ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಿರ್ಧರಿಸ್ತಾ ಇದ್ರೆ ಮತ್ತು ಈ ಹಕ್ಕನ್ನ ಸರ್ಕಾರಕ್ಕೆ ನೀಡಿದ್ರೆ ಖಂಡಿತವಾಗಿಯೂ ಅವ್ಯವಸ್ಥೆ ಉಂಟಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಜೊತೆಗಿರೋದಾಗಿ ಅವರು ಹೇಳಿದ್ದಾರೆ. और ये गलती सुप्रीम कोर्ट की है, क्योंकि आज तक उन्होंने ये कानून को इस बारीकी से देखा ही नहीं, और विजय मदन लाल चौधरी की जजमेंट है उसके प्रति जो 2 रिव्यू पिटिशन पेंडिंग है, जहां कई ऐसे सवाल उठ रहे हैं और हमने उठाए हैं, उसका आज तक फैसला नहीं हुआ। हालांकि 2 बार हियरिंग हो चुकी और जन होता रहा। तो अगर कानून का और कानून की बारीकियों का फैसला नहीं होगा और ये भगवान का हक इस सरकार को दिया जाएगा तो निश्चित रूप से उद्यम तो होगा ही। लोग तो अपना बचाव करेंगे ना। अगर घर में आकर कोई घुसकर आपको मारना चाहता है तो आप डिफेंड करोगे ना भैया कि आप ये गलत कर रहे हो। हम तो ममता के साथ हैं, हम तो इस सरकार के खिलाफ हैं।
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.